ಸರ್ವಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು ಮಹೋನ್ನತನು ಆದಿಯೂ ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ. ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ. ಆತ್ಮೀಯ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ತಮಗೆ ತಿಳಿದಿರುವಂತೆ ಪ್ರತಿ ವರ್ಷದಂತೆ ಈ ವರ್ಷವು ಜುಲೈ ತಿಂಗಳ 20ರಿಂದ 29 ತನಕ ಬೋರ್ಡ್ ಆಫ್ ಇಸ್ಲಾಮ್ ಎಜುಕೇಷನ್ ಕರ್ನಾಟಕ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಧರ್ಮವನ್ನು ಕಲಿಯಿರಿ ಮತ್ತು ಕಲಿಸಿರಿ ಎಂಬ ಈ ಅಭಿಯಾನದ ಶೀರ್ಷಿಕೆ ಅಡಿಯಲ್ಲಿ ಒಂದು ಮಹೋನ್ನತ ಉದ್ದೇಶ ಅಡಗಿದೆ. ನಮ್ಮ ಸಂತಾನವನ್ನು ಇಹಲೋಕ ಮತ್ತು ಪರಲೋಕದಲ್ಲಿ ಯಶಸ್ವಿಗೊಳಿಸುವಂತಹ ಒಂದು ಅಭಿಯಾನ, ಶಿಕ್ಷಣವನ್ನು ಉತ್ತುಂಗತೆಗೆ ಏರಿಸುವಂತಹ ಒಂದು ಅಭಿಯಾನ, ಶಿಕ್ಷಣದೊಂದಿಗೆ ನಮ್ಮನ್ನು ನಮ್ಮ ಸಂತಾನವನ್ನು ಈ ಜಗತ್ತಿನಲ್ಲಿ ಮತ್ತು ಇದರ ನಂತರ ಬರುವಂತಹ ಜಗತ್ತಿನ ಯಶಸ್ಸಿನ ಸೋಪಾನಕ್ಕೆ ಏರಿಸುವಂತಹ ಒಂದು ಅಭಿಯಾನ ಇದು. ಯಾಕೆ ಅಂದರೆ ನಾವು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಕಲಿಯುತ್ತಿರುವಂತಹ ಶಿಕ್ಷಣ, ಅದರ ಬೌಂಡ್ರಿ ಎಷ್ಟು ಅಂದರೆ, ಅದರ ಸೀಮೆ ಎಷ್ಟು ಅಂದರೆ ಅದು ಇಹಲೋಕದ ಸೀಮೆ ಮಾತ್ರ, ಇಹಲೋಕದ ಬೌಂಡ್ರೀಸ್ಗಳು ಮಾತ್ರ. ಅದರ ಆಚೆ ನಮಗೆ ಇಲ್ಲಿ ಶಿಕ್ಷಣ ಸಿಗುವುದಿಲ್ಲ. ಸೊ ಇದು ಕೂಡ ಈ ಜೀವನ ನಿರ್ವಹಣೆಗೆ ಬಹಳ ಅಗತ್ಯವಾದಂತಹ ಶಿಕ್ಷಣ. ಆದರೆ ಅದರ ಆಚೆಗೊಂದು ಶಿಕ್ಷಣ ಇದೆ. ಈ ಲೋಕದ ನಂತರ ಬರಲಿರುವಂತಹ ಒಂದು ಪಾರಲೌಕಿಕ ಲೋಕದ ಮತ್ತು ಅದು ನಿರಂತರವಾಗಿ ಜಾರಿಯಲ್ಲಿರುವಂತಹ ಅಂತ್ಯ ಇಲ್ಲದಂತಹ ಒಂದು ಲೋಕದ ಯಶಸ್ಸು ಮತ್ತು ಅದರ ಅರಿವು ಅದು ತಿಳಿಯಬೇಕು ಹೇಳಿ ಆದರೆ ಅದಕ್ಕೆ ನಾವು ಇಸ್ಲಾಮಿನ ಮೊರೆ ಹೋಗಬೇಕಾಗ್ತದೆ, ಅದಕ್ಕೆ ಧರ್ಮದ ಮೊರೆ ಹೋಗಬೇಕಾಗ್ತದೆ, ಅದಕ್ಕೆ ದೇವನ ಕೊಡುಗೆಗಳನ್ನು ನಾವು ಜ್ಞಾಪಿಸಬೇಕಾಗ್ತದೆ ಮತ್ತು ದೇವನ ಆದೇಶವನ್ನು, ದೇವನ ಶಿಕ್ಷಣವನ್ನು ಕೂಡ ನಾವು ಕಲಿಬೇಕಾಗ್ತದೆ, ನಾವು ತಿಳಿಬೇಕಾಗ್ತದೆ, ನಾವು ತಿಳಿಸಬೇಕಾಗ್ತದೆ. ಈ ಜಗತ್ತು ಇದು ಶಾಶ್ವತ ಅಲ್ಲ, ಈ ಜಗತ್ತು ಕೊನೆಗೊಳ್ಳುತ್ತದೆ. ಈ ಜಗತ್ತಿನ ನಂತರ ಬರುವಂತಹ ಜಗತ್ತಿನ ಶಿಕ್ಷಣವೂ ಕೂಡ ನಮಗೆ ಬೇಕು. ಇಸ್ಲಾಮಿ ಶಿಕ್ಷಣ ಏನು ಅಂದರೆ ಈ ಜಗತ್ತಿನ ಮೊದಲು ಏನಿತ್ತು, ಈ ಜಗತ್ತು ಅಂದರೆ ಏನು ಮತ್ತು ಈ ಜಗತ್ತಿನ ನಂತರ ಏನು ಹೇಳುವಂಥದ್ದು ಇಸ್ಲಾಮಿ ಶಿಕ್ಷಣದಿಂದ ನಮಗೆ ಕಲೀಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಒಂದು ಶಿಕ್ಷಣ ಬೋರ್ಡ್ ಆಫ್ ಇಸ್ಲಾಮ್ ಎಜುಕೇಷನ್ ನಮ್ಮ ಬರುವ ಸಂತತಿಗಳಿಗೆ ಕೊಡಲಿಕ್ಕೆ, ನಮ್ಮ ಈಗಿರುವಂತಹ ಸಂತತಿಗಳಿಗೆ ಕೊಡಲಿಕ್ಕೆ ಅದು ಕಟಿಬದ್ಧವಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಜಗತ್ತಿನ ನಂತರವೂ ಕೂಡ ನಮ್ಮ ಮತ್ತು ನಮ್ಮ ಪೀಳಿಗೆಯ, ನಮ್ಮ ಮತ್ತು ನಮ್ಮ ಸಂತಾನದ ಒಂದು ಸಂಬಂಧ ಅದು ಉಳಿಯಬೇಕು. ಆ ಸಂಬಂಧ ಹೇಗೆ ಉಳಿಯಬೇಕು ಅಂತ ಹೇಳಿದರೆ, ನಾವು ಈ ಲೋಕವನ್ನು ಬಿಟ್ಟು ಆ ಲೋಕಕ್ಕೆ ಮರಳಿದಾಗ ಈ ಲೋಕದಲ್ಲಿ ನಮಗಾಗಿ ಪ್ರಾರ್ಥಿಸುವಂತಹ ಸಂತಾನವನ್ನು ನಾವು ಬಿಟ್ಟು ಹೋಗುತ್ತೇವೆ ಹೇಳಿ ಆದರೆ, ಅಂತಹ ಸಂತಾನವನ್ನು ನಾವು ಹುಟ್ಟಿ ಹಾಕುತ್ತೇವೆ ಅಂತೇಳಿ ಆದರೆ, ಅಂತಹ ಸಂತಾನಕ್ಕೆ ನಾವು ಉತ್ತಮ ಉಡುಗೊರೆಯನ್ನು ಕೊಡುತ್ತೇವೆ ಹೇಳಿ ಆದರೆ ಅದು ಶಿಷ್ಟಾಚಾರದ ಉಡುಗೊರೆಯಾಗಿದೆ, ಅದು ನೈತಿಕತೆಯ ಉಡುಗೊರೆಯಾಗಿದೆ. ಆ ಶಿಕ್ಷಣ ಇಸ್ಲಾಮಿ ಬೋರ್ಡ್ ಆಫ್ ಇಸ್ಲಾಮ್ ಎಜುಕೇಷನ್ನಿಂದ ನಮ್ಮ ಮಕ್ಕಳಿಗೆ ನಮಗೆ ಸಿಗಲಿರುವಂತಹ ಸಾಧ್ಯತೆಗಳಿವೆ. ನಮ್ಮ ಮಕ್ಕಳು ನಮ್ಮ ಜೀವನದ ನಂತರವೂ ಪ್ರಾರ್ಥಿಸಬೇಕು ಅಂತೇಳಿದರೆ, ಆ ದೇವನಲ್ಲಿ ಮೊರೆ ಹೋಗಬೇಕು ಅಂತ ಹೇಳಿದರೆ, ಆ ದೇವನಲ್ಲಿ ನಮ್ಮ ಶಾಶ್ವತ ಜೀವನದ ಏಳಿಗೆಗಾಗಿ, ಪ್ರಗತಿಗಾಗಿ, ಮೋಕ್ಷಕ್ಕಾಗಿ ಪ್ರಾರ್ಥಿಸಬೇಕು ಅಂತ ಹೇಳಿದರೆ ಅವರ ಬಳಿ ನಾವು ಇಸ್ಲಾಮಿ ಶಿಕ್ಷಣವನ್ನು ಬಿಟ್ಟು ಹೋಗಬೇಕಾಗ್ತದೆ. ಅಂತಹ ಶಿಕ್ಷಣವನ್ನು ನಮ್ಮ ಸಂತಾನಕ್ಕೆ ನಾವು ಕೊಡಬೇಕಾಗ್ತದೆ. ನಮ್ಮ ನಂತರವೂ ಕೂಡ ನಮ್ಮ ಮಕ್ಕಳ ಕೈ ಆ ಅಲ್ಲಾಹನ ಮುಂದೆ ಗೋಗರೆಯುತ್ತಾ, ಆ ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತಾ ನಮ್ಮ ಪರಲೋಕದ ಯಶಸ್ಸು ಕೂಡ ಸಾಧಿಸುವಂತಹ ಒಂದು ದಾರಿ ಈ ಶಿಕ್ಷಣದ ಮೂಲಕ ನಮಗೆ ಸಿಗುವಂತಹ ಸಾಧ್ಯತೆಗಳಿವೆ. ಅದರ ಮೂಲಕ ನಮ್ಮ ಇಹಲೋಕ ಮತ್ತು ಪರಲೋಕ ಅದು ಯಶಸ್ಸು ಆಗುವುದಕ್ಕೆ ಸಾಧ್ಯತೆಗಳಿವೆ. ಸೊ ಅಂತಹ ಶಿಕ್ಷಣವನ್ನು ನಾವು ಕಲಿಯುವುದರ ಜೊತೆಗೆ ಮತ್ತು ನಮ್ಮ ಮಕ್ಕಳಿಗೆ, ನಮ್ಮ ಪರಿಸರದ ಮಕ್ಕಳಿಗೆ
ನಮ್ಮ ಸಹಪಾಠಿಗಳ ಮಕ್ಕಳಿಗೆ, ನಮ್ಮ ಕುಟುಂಬದ ಮಕ್ಕಳಿಗೆ, ನಮ್ಮ ಮಿತ್ರರ ಮಕ್ಕಳಿಗೂ ಕೂಡ ಇದನ್ನು ಹರಡುವಂತಹ ಪ್ರಯತ್ನ ಮಾಡಿದರೆ ಅದು ಯಶಸ್ಸಿಗೆ ಒಂದು ಸೋಪಾನವಾಗಬಹುದು. ಅಂತಹ ಸೌಭಾಗ್ಯವಂತರ ಸಾಲಿನಲ್ಲಿ ನನಗೂ ನನ್ನ ಸಂತಾನಕ್ಕೂ, ನಿಮಗೂ ನಿಮ್ಮ ಸಂತಾನಕ್ಕೂ ಸೇರುವಂತಹ ಅವಕಾಶ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿ, ಈ ಅಭಿಯಾನ ಯಶಸ್ಸಾಗಲಿ. ಈ ಅಭಿಯಾನದ ಮೂಲಕ ನಾವು ಇಹಲೋಕ ಮತ್ತು ಪರಲೋಕದ ಯಶಸ್ಸನ್ನು ಕಂಡುಕೊಳ್ಳೋಣ ಅಂತೇಳಿ ಹೇಳಿ, ಇದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಮತ್ತು ಈ ಶಿಕ್ಷಣವನ್ನು ತಾವು ತಮ್ಮ ಮನೆಗಳಲ್ಲಿ, ತಮ್ಮ ಪರಿಸರಗಳಲ್ಲಿ ಹರಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಆಶಿಸುತ್ತಾ, ಅವಕಾಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ.